ಬ್ಯಾಂಗ್ಳೂರ್ನಾಗಿರೋ ಈ ಟೆಂಪಲ್ ಭಾಳಷ್ಟು ಜನಕ್ಕೆ ಗೊತ್ತೇ ಇಲ್ಲ. ಇಲ್ಲಿ ವಿಶೇಷತೆ ಏನಂತಂದ್ರೆ ಹೆಣ್ಮಕ್ಳು ಅವ್ರ ಮಂತ್ಲಿ ಟೈಮ್ದಾಗೂ ಒಳಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು. ಹೆಲೋ ಎವ್ರಿವನ್, ನಾ ಶ್ರೀ ಅಂತ ಹೇಳ್ಬಿಟ್ಟು ಬ್ಯಾಂಗ್ಳೂರ್ ಟೆಂಪಲ್ ಸೀರೀಸ್ ಮಾಡ್ತೀನಿ. ಇದು 8th ಟೆಂಪಲ್. ಫಸ್ಟ್ 7 ಟೆಂಪಲ್ಸ್ದು ವೀಡಿಯೋಸ್ ನೋಡಿಲ್ಲ ಅಂದ್ರೆ ಇವಾಗ ಹೋಗಿ ನನ್ನ ಪ್ರೊಫೈಲ್ದಾಗ ನೋಡ್ಕೊಂಡು ಬರ್ರಿ. ಇದಿರೋದು ರಾಮುಹಳ್ಳಿನ್ಯಾಗ. ಭಾಳ ಚಲೋ ಐತಿ ಟೆಂಪಲ್ ಮಾತ್ರ. ಸ್ವಲ್ಪ ಊರಿಂದ ಹೊರಗೆ ಆಚೆ ಇದ್ರೂ ಹೋದ ತಕ್ಷಣ ಫುಲ್ ಪಾಸಿಟಿವ್ ವೈಬ್ಸ್. ಇದ್ರ ಹೆಸರು ಬಂದ್ಬಿಟ್ಟು ಶ್ರೀ ಕೆಂಪಾಂಬಿಕಾ ದೇವಿ ಟೆಂಪಲ್ ಅಂತ ಹೇಳಿ. ಆಮೇಲೆ ಇಲ್ಲಿ ನಂಗೆ ಭಾಳ ಚಲೋ ಅನಿಸಿದ್ದು ಏನಂತಂದ್ರೆ ನೀವೇ ದೇವರಿಗೆ ಕೂತ್ಕೊಂಡು ಕುಂಕುಮಾರ್ಚನೆ ಮಾಡ್ಬೋದು ಡೈರೆಕ್ಟಾಗಿ, ಯಾರದೇ ಇಂಟರ್ವೆನ್ಷನ್ ಇಲ್ದನ. ಸೊ ನನಗದು ಭಾಳ ಚಲೋ ಅನ್ನಿಸ್ತು. ಅದು ಅಲ್ದನ ಇಲ್ಲಿ ವಿದ್ಯಾರ್ಥಿ ಹೋಮ ಮತ್ತು ಶ್ರೀ ಪ್ರತ್ಯಂಗಿರೋ ಹೋಮನೂ ಮಾಡ್ತಾರೆ. ಸೊ ಯಾರಿಗಾರ ವಿದ್ಯಾರ್ಥಿಗಳಿಗೆ ವಿದ್ಯೆ ಹತ್ತತೆ ಇಲ್ಲ ಅಥವಾ ವಿದ್ಯೆ ಚೆನ್ನಾಗಿ ಕಲಿಬೇಕಂತಂದ್ರೆ ಇಲ್ಲಿ ಹೋಗಿ ವಿದ್ಯಾ ಹೋಮ ಮಾಡಿಸ್ಕೊಂಡು ಬಂದ್ರೆ ವಿದ್ಯೆ ತಲೆಗೆ ಹತ್ತತೈತಿ ಅಂತ ಹೇಳ್ತಾರೆ. ಯಾರಿಗಾರ ವಿದ್ಯಾರ್ಥಿಗಳಿಗೆ ಬೇಕಾದ್ರೆ ಈ ವಿಡಿಯೋ ಶೇರ್ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಅದಲ್ದನೆ ಇಲ್ಲಿ ಬಹಳ ಕಮ್ಮಿ ರೇಟಿಗೆ ನಿಮ್ಗೆ ಪ್ರತ್ಯಂಗಿರೋ ಹೋಮನೂ ಮಾಡಿ ಕೊಡ್ತಾರೆ. ಭಾಳ ಚಲೋ ಟೆಂಪಲ್ ಐತಿ ಇದು. ಎಲ್ಲರೂ ಒಂದ್ಸಲಾರ ಹೋಗಿ ಬರಬೇಕಾದ ಟೆಂಪಲ್. ಆಮೇಲೆ ಇಲ್ಲಿ ದಿನಾನು ಅನ್ನ ಸಂತರ್ಪಣೆ ಇರ್ತೈತಿ. ಸೊ ನನಗಂತೂ ಊಟ ಮಾಡಿದ ತಕ್ಷಣ ಒಂಥರ ನೆಮ್ಮದಿ ಅಂಥೇಳಿ ಫೀಲ್ ಅನ್ನಿಸ್ತು. ಸೊ ಎಲ್ಲರೂ ಒಂದ್ಸಲಾರ ಹೋಗಿ ನೋಡ್ಕೊಂಡು ಬರ್ರಿ. ಟೈಮಿಂಗ್ಸನ್ನು ಡಿಸ್ಕ್ರಿಪ್ಷನ್ದಾಗ ಹಾಕಿರ್ತೀನಿ. ಆಮೇಲೆ ಯಾರಿಗಾರ ಲೊಕೇಶನ್ ಬೇಕಂದ್ರೆ ಲೊಕೇಶನ್ ಅಂಥೇಳಿ ಕಮೆಂಟ್ ಮಾಡಿರಿ, ನಾನು ಲೊಕೇಶನ್ ಶೇರ್ ಮಾಡ್ತೀನಿ. ಇವತ್ತಿಗಷ್ಟೇ ಐತಿ. ಎಲ್ಲರೂ ಲೈಕ್ ಮಾಡಿ ಫಾಲೋ ಮಾಡೋದು ಮರೆಯೋಕೆ ಹೋಗಬೇಡ್ರಿ. ಮತ್ತು ಅವರ ಟೆಂಪಲ್ ಇದ್ರೆ ನಂಗೆ ಸಜೆಷನ್ ಕೊಡ್ರಿ. ಬಾಯ್ ಬಾಯ್.